ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಮೇನಕಾ ಲೈಫ್ ಸ್ಟೈಲ್ ವ್ಲಾಗ್ಸ್ಗೆ ಸುಸ್ವಾಗತ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸ್ಗಳಿಗೆಲ್ಲ ಇವತ್ತು ಬ್ಲೌಸ್ ಕಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಅವರು ಡಿಸೈನ್ ಕ್ಲಾಸ್ಗೆಲ್ಲ ಹೋಗಿದ್ದಾರೆ. ಆದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗಳನ್ನ ಮಾಡ್ತಾ ಇರ್ತಾರೆ ಅಲ್ವಾ, ಅದನ್ನ ಅವ್ರಿಗೆಲ್ಲರಿಗೂ ಸೇರಿ ಒಟ್ಟಿಗೆ ಹೇಳ್ಕೊಡ್ತಾ ಇದ್ದೀನಿ. ಒಟ್ಟಿಗೆನೆ ನೀವು ಆ ಕ್ಲಾಸಸ್ನ ತಗೊಂತೀನಿ. ಪ್ರತಿ ಸಲ ಇಂಡಿವಿಜುವಲ್ ಕ್ಲಾಸಸ್ ಇರುತ್ತೆ. ಅಂದ್ರೆ ಅವ್ರವ್ರು ಸಪ್ರೇಟ್ ಆಗಿ ಯಾವ್ಯಾವ್ದು ಏನ್ ಕಲಿತಾ ಇರ್ತಾರೋ, ಗೌನ್ ಕೆಲವ್ರು ಕಲಿತಾ ಇರ್ತಾರೆ, ಡಿಸೈನ್ ಬ್ಲೌಸ್ಗಳು ಕಲಿತಾ ಇರ್ತಾರೆ, ಎಲ್ಲ ಸಪ್ರೇಟ್ ಆಗಿ ಹೇಳ್ಕೊಡ್ತಾ ಇರ್ತೀನಿ. ಆದ್ರೆ ಇವತ್ತು ಮೇಯ್ನೇ ಬ್ಲೌಸ್ ಪ್ರಾಬ್ಲಮ್ ಇರೋದ್ರಿಂದ ಬ್ಲೌಸ್ನ ಇನ್ನೊಂದ್ಸಲ ನಾನೇ ಕಟಿಂಗ್ ಮಾಡಿ ತೋರ್ಸೋಣ ಅಂತೇಳಿ ಪೇಪರ್ ಕಟಿಂಗ್ ಎಲ್ಲ ಇವತ್ತು ತೋರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಗೂ ಕೂಡ ಮಾಡೋಣ, ತೋರ್ಸೋಣ ಅಂತೇಳಿ ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಏನೇ ಪ್ರಾಬ್ಲಮ್ ಇದ್ರೂ ಕೂಡ ನೀವು ಇದನ್ನ ನೀಟಾಗಿ ನೋಡ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳಿ. ಅಂತ ಸಣ್ಣ ಪುಟ್ಟ ಪ್ರಾಬ್ಲಮ್ಮು ತುಂಬಾನೇ ಬರುತ್ತೆ. ಕೆಲವರು ಸೈಡ್ ಅಟ್ಯಾಚಿಂಗ್ ಅಲ್ಲಿ ಪ್ರಾಬ್ಲಮ್ ಬರ್ತಿರುತ್ತೆ. ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀರಾ, ಸೈಡ್ ಅಲ್ಲಿ ಅಪ್ ಅಂಡ್ ಡೌನ್ ಬರ್ತಾ ಇದೆಯಾ, ಇದೆಲ್ಲ ಇದು ನೋಡ್ಕೊಂಡ್ರೆ ನಿಮ್ಗೆಲ್ಲ ಕರೆಕ್ಟ್ ಆಗುತ್ತೆ. ಎಲ್ಲಿ ಏನ್ ತಪ್ಪು ಮಾಡ್ತಿದ್ದೀರಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಓಕೆ, ನಿಧಾನಕ್ಕೆ ನೋಡ್ಕೊಳ್ಳಿ. ಫಸ್ಟ್ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಅದು ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಬಾಡಿ ಕಟಿಂಗ್ ಸಪ್ರೇಟ್, ಸ್ಲೀವ್ ಕಟಿಂಗ್ ಸಪ್ರೇಟ್ ನ ತೋರಿಸ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ 2 ಅವರ್ ಕ್ಲಾಸಸ್ನ ನೀವು ಒಂದೇ ಸಲ ತೋರಿಸಿದ್ರೆ ನಿಮ್ಗೆ ತುಂಬಾ ಲೆಂತಿ ಆಗುತ್ತೆ, ನೋಡೋಕ್ಕೂ ಬೋರ್ ಹೋಗುತ್ತೆ. ಇಲ್ಲಿ ಲೈವ್ ಅಲ್ಲಿ ಕುತ್ಕೊಂಡು ನೋಡ್ಕೊಂಡು ಕಲ್ತ್ಕೋಬಹುದು. ಆದ್ರೆ ವಿಡಿಯೋದಲ್ಲಿ ಇದ್ರಲ್ಲಿ ನೋಡ್ತಾ ಇದ್ರೆ ಅದಕ್ಕೆ ತುಂಬಾ ಲೆಂತಿ ಆಗುತ್ತೆ, ಕೆಲವರು ನೋಡಲ್ಲ ಅನ್ನೋ ಕಾರಣಕ್ಕೆ ಬಾಡಿ ಪಾರ್ಟ್ಸ್ ಪೂರ್ತಿ ಒಂದ್ರಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಸ್ಲೀವ್ ಕಟಿಂಗ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನಿಮ್ಗೆ 1 by 1 ತೋರಿಸ್ತೀನಿ. ನೀಟಾಗಿ ನೋಡ್ಕೊಂಡು ನೀವು ಕೂಡ ಕಲ್ತ್ಕೊಳ್ಳಿ, ಆಯ್ತಾ. ಫಸ್ಟ್ ನ್ಯೂಸ್ ಪೇಪರ್ ಅಲ್ಲಿ ಮಾರ್ಕ್ ಹಾಕೋದನ್ನ ತೋರಿಸ್ತೀನಿ. ಓಕೆ, ಹಾಕೊಳ್ಳಕ್ಕೆ ಕೊಡ್ಬೇಕು ಅವ್ರಿಗೆ. ಸರಿ ಇದೆಯಾ, ನೀವು ಇವಾಗಲೇ ಹಾಕೊಂಡಿದ್ದೀರಾ ಅಂತ ಕೇಳಬೇಕು. ಓಕೆನಾ. ಕಸ್ಟಮರ್ ಬ್ಲೌಸ್ ನಿಮಗೆ ತಂದು ಕೊಡ್ತಾರೆ, ಹೊಲಿರಿ ಅಂತಾರೆ, ಯಾವತ್ತೋ ಹಾಕೊಂಡಿರ್ತಾರೆ, ಅಳತೆಗಳು ಸರಿ ಇರಲ್ಲ. ಅವಾಗ ನಾವೇನ್ ಮಾಡ್ಬೇಕು, ಇವಾಗ ರೀಸೆಂಟ್ ಆಗಿ ಹಾಕೊಂಡಿದ್ದೀರಾ ಅಂತ ಕೇಳಿ ಆಮೇಲೆ ನೀವು ಅಳತೆ ಬ್ಲೌಸ್ನ ನೀವು ಹೊಲಿಲಿಕ್ಕೆ ಇಸ್ಕೋಬೇಕು. ನೀವು ಬ್ಲೌಸ್ ಹೊಲಿಬೇಕಾದ್ರೂ ಅಷ್ಟೇನೆ, ನೀವು ಇವಾಗ ಹಾಕೊಂಡು ನೋಡಿ ಬ್ಲೌಸ್ ಹತ್ರ ಲೂಸು ಟೈಟು ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಂಡು ನೀವು ಅದನ್ನ ಮಾರ್ಕ್ ಹಾಕೊಳ್ಳಕ್ಕೆ ತಗೋಬೇಕು. ಇಲ್ಲ ಬ್ಲೌಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ನೀವು ಹೊಲಿಯೋ ಬ್ಲೌಸು ಕೂಡ ಪ್ರಾಬ್ಲಮ್ಮೇ ಆಗುತ್ತೆ. ಇವಾಗ ನಾವು ಫಸ್ಟ್ ಅಳತೆ ಬ್ಲೌಸ್ ತಗೊಂಡಾಗ ಯಾವ ರೀತಿ ತಗೋಬೇಕಪ್ಪ ಅಂತಂದ್ರೆ, ಇದು ಕಟೋರಿ ಬ್ಲೌಸ್ ಇದೆ, ನಾವು ಮಾಮೂಲಿ ಬ್ಲೌಸ್ಗೆ ಅಳತೆನೆ ತಗೊಳ್ಳೋಣ. ಓಕೆ, ಮೊದಲನೇ ಉಕ್ಸಿನಿಂದ, ಇಲ್ಲಿ ಮೊದಲನೇ ಉಕ್ಸಿ ಇರುತ್ತಲ್ವಾ, ಇಲ್ಲಿಂದ ರೆಡಿ ಸ್ಟಿಚ್ ಎಷ್ಟು ಬಂದಿದೆ ಅಂತ ನೋಡ್ಬೇಕು. ಎಷ್ಟಿದೆ ಇದು? 9.5 ಇದೆ. ಇಲ್ಲಿ ಕಾಣಿಸ್ತಾ ಇದೆಲ್ಲ, ರೆಡಿ ಬಂದು 9.5 ಇದೆ. ಆಮೇಲೆ ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಇದು ಲೂಸ್ ಬರುತ್ತೆ. ಇವು ಕರೆಕ್ಟ್ ಮೆಜರ್ಮೆಂಟ್ ಬಂದು 36 ಇದೆ. ನಾನು ಅಳತೆ ತಗೊಂಡಿದ್ದೀನಿ. ಕಟೋರಿ ಬ್ಲೌಸ್ ಅವು ಸ್ವಲ್ಪ ಲೂಸ್ ಬರ್ತವೆ ಅಳತೆಗಳು. ಮಾಮೂಲಿ ಬ್ಲೌಸ್ಗಿಂತ ಕಟೋರಿ ಬ್ಲೌಸ್ ಅಲ್ಲಿ ಸ್ವಲ್ಪ ಲೂಸ್ ಬರುತ್ತೆ. ಈ ಶೇಪ್ ಎಲ್ಲ ನೀಟಾಗಿ ಕೂರ್ಲಕ್ಕೋಸ್ಕರ ಇಲ್ಲಿಂದ ಮೊದಲನೇ ಉಕ್ಸಿನಿಂದ ರೆಡಿ ಸ್ಟಿಚ್ ಅಂದ್ರೆ ನಾವು ಫಸ್ಟ್ನೇ ಸ್ಟಿಚ್ ಹಾಕಿರ್ತೀವಲ್ಲ ಅಲ್ಲಿವರೆಗೂ ಬರುತ್ತೆ. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್, ಎದೆಯ ಸುತ್ತಳತೆ. ಇದಕ್ಕೆ ನಾವು 2 ಇಂಚನ್ನ ಆ್ಯಡ್ ಮಾಡ್ಕೋಬೇಕು. ಇದು 1.5 ಇರುತ್ತೆ, ನಾವು ಅಟ್ಯಾಚಿಂಗ್ ಎಲ್ಲ ಅರ್ಧ ಇಂಚ್ ಹೋಗುತ್ತೆ. ಹಾಗಾಗಿ ಕಂಪಲ್ಸರಿ ರೆಡಿ ಸ್ಟಿಚ್ಗಿಂತ 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಇದು 9.5 ಇದೆ ಅಂದ್ರೆ 2 ಎಕ್ಸ್ಟ್ರಾ ಆದ್ರೆ ಎಷ್ಟಾಗತ್ತೆ? 11.5 ಆಗತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿ 11.5 ಬರುತ್ತೆ. ಪೇಪರು 11.5 ಸಾಕಾಗಲ್ಲ. ಹಾಗಾಗಿ ನಾವು ಪೇಪರ್ ಅಲ್ಲಿ 10.5ಗೆ ಒಂದು ಮಾರ್ಕ್ ಹಾಕೋಣ. ಬಟ್ಟೆಲ್ಲಾದ್ರೆ 11.5ಗೆ ಫೋಲ್ಡ್ ಮಾಡಿ ಸ್ಟ್ರೈಟ್ ಲೈನ್ ಆಗಿ ಅದನ್ನ ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಫಸ್ಟ್ ಒನ್ ಕ್ಲಿಯರ್ ಆಯ್ತಾ? ಸೆಕೆಂಡ್ ಒನ್, ಬೆನ್ನಿನ ಉದ್ದ, ಬ್ಯಾಕ್ ಲೆಂತ್. ಇಲ್ಲಿ ಭುಜದಿಂದಲೇನೆ ತಗೋಬೇಕು. ಇಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಇಲ್ಲಿ ನೋಡ್ತಾ ಇರೋಣ, ಭುಜದಿಂದ ಕೆಳಗಡೆ ಇರ್ಲಿವರೆಗೂ ತಗೋಬೇಕು. ಕಾಣಿಸ್ತಾ ಇದೆ ಅಲ್ವೇನ್ರ? ಕಂಪಲ್ಸರಿ ಹೀಗೆ ತಗೋಬೇಕು. ಎಷ್ಟು ಉಲ್ಟರಿಂದಲೇ ತಗೊಳ್ಳಿ, ಪರವಾಗಿಲ್ಲ. 13.5 ಬರುತ್ತೆ. ನಾವು ಪ್ಲೈನ್ ಬ್ಲೌಸ್ ಆಗಿದ್ರೆ 1.5 ಎಕ್ಸ್ಟ್ರಾ ತಗೋಬೇಕು. ಲೈನಿಂಗ್ ಬ್ಲೌಸ್ ಆದ್ರೆ 1 ಇಂಚ್ ಎಕ್ಸ್ಟ್ರಾನ ತಗೋಬೇಕು. 13.5ಗೆ ತುಂಬಾ ಹೇಳ್ಕೊಳಕ್ ಹೋಗ್ಬೇಡಿ ಬ್ಲೌಸ್ಗಳನ್ನ, ಹಂಗಂತ ತುಂಬಾ ಲೂಸು ಬಿಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇಷ್ಟು ಇಟ್ಕೊಂಡ್ರೆ ಸಾಕು. ಈಗ 13.5 ಕಾಣಿಸ್ತಾ ಇದೆ ಅಲ್ವಾ? 13.5 1 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ 14. ನಾವು ಲೈನಿಂಗ್ ಬ್ಲೌಸೇ ಮಾಡ್ತಾ ಇದೀವಿ. 13.5ಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 14.5 ಬರುತ್ತೆ. ಆದ್ರೆ ಪೇಪರ್ ಅಲ್ಲಿ ನಾವು 14ಕ್ಕೆ ತಗೊಳ್ಳೋಣ, 13.5 ತಗೊಳ್ಳೋಣ. ಯಾಕೆಂದ್ರೆ ಫ್ರಂಟ್ ಲೆಂತ್ ಕಮ್ಮಿ ಬರುತ್ತೆ ಅನ್ನೋ ಕಾರಣಕ್ಕೆ 13.5 ತಗೊಳ್ಳೋಣ.
ಓಕೆ, ಇವಾಗ ನಾವೊಂದು ಸ್ಟ್ರೈಟ್ ಲೈನ್ ಹಾಕೋಣ. ಕಂಪಲ್ಸರಿ ಈ ಲೈನ್ ನೀವು ಹಾಕೊಳ್ಳೇಬೇಕು. ಕೆಲವರು ಈ ಲೈನ್ ಹಾಕಲ್ಲ, ಹಂಗೆ ಮಾರ್ಕ್ ಹಾಕ್ತಾರೆ. ಸೆಂಟರ್ ಭುಜ ಕಟ್ ಮಾಡೋದೇ ಗೊತ್ತಾಗಲ್ಲ. ಎಲ್ಲರಿಗೂ ಹೇಳ್ತೀನಿ ಈ ಲೈನ್ ನ ಕಂಪಲ್ಸರಿ ಹಾಕೊಳ್ಳಿ ಅಂತ. ಓಕೆನಾ? ಈ ಸೆಂಟ್ರಲ್ ಲೈನು ಕಂಪಲ್ಸರಿ ಎಲ್ಲರೂ ಹಾಕ್ಲೇಬೇಕು. ಪರವಾಗಿಲ್ಲ, ಪೂರ್ತಿ ಹೋದ್ರೂ ಪರವಾಗಿಲ್ಲ, ಇಲ್ಲಿವರೆಗೂ ಪೂರ ಅದೆಷ್ಟು ಇರುತ್ತೆ 11:30 ಅಲ್ಲಿವರೆಗೂ ಆ ಲೈನ್ ನ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ನೆಕ್ ಇವ್ರು ತೆರಡಿ ಚೆಸ್ಟ್ ಬಂದು 9:30 ಅಂತಂದ್ರೆ ಇವ್ರಿಗೆ ಎಷ್ಟು ಬರ್ತಿ ಕೇಳ್ಬೋದು. ಚೆಸ್ಟ್ ಮೆಜರ್ಮೆಂಟ್ ಹೆಂಗೆ ಮ್ಯಾಮ್ ತಗೊಳ್ಳೋದು ಅಂತ ಕೇಳ್ತೀರಾ ಅಲ್ವಾ? ಈಗ ಬ್ಲೌಸ್ ಕೊಟ್ಟಿರ್ತಾರೆ, ಅವ್ರ ಚೆಸ್ಟ್ ಮೆಜರ್ಮೆಂಟ್ ಹೆಂಗೆ ನಾವು ನೋಡೋದು ಅಂತ ಕೆಲವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇಲ್ಲಿದೆ ಅಲ್ವಾ 9:30. ಕಾಜಾಪಟ್ಟಿ ಕಡೆ ಅಳತೆ ತಗೊಳಂಗಿಲ್ಲ, ಜಾಸ್ತಿ ಬರುತ್ತೆ ನಿಮ್ಗೆ. ಯಾಕಂದ್ರೆ ಕಾಜಾಪಟ್ಟಿ 1 ಇಂಚು ಹೊರಗೆ ಬಂದಿರೋದ್ರಿಂದ ಕಂಪಲ್ಸರಿ ಎಲ್ಲರೂ ಉಕ್ಸ್ಪಟ್ಟಿ ಕಡೆನೆ ಅಳತೆನ ತಗೋಬೇಕು. ಕಾಜಾಪಟ್ಟಿ ಕಡೆ ಅಳತೆ ತಗೊಳಂಗಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ನ ಅಳತೆ ಮಾಡ್ಕೊಂಡು ಅವ್ರ ಮೆಜರ್ಮೆಂಟ್ ಎಷ್ಟಿದೆ ಅಂತ ನಾವು ನೋಡ್ಕೋಬೇಕು. 9:30 ಇದೆ ಅಂದ್ರೆ ಇದನ್ನ 4 ಭಾಗ ಮಾಡ್ಕೋಬೇಕು. ನಾವ್ ಹೆಂಗೆ ಚೆಸ್ಟ್ ಮೆಜರ್ಮೆಂಟ್ ಪುಟ ಮೈಕ್ ಆಫ್ ಮಾಡ್ಕಂದ ಲಕ್ಷ್ಮಿ, ಮೈಕ್ ಆಫ್ ಮಾಡಪ್ಪ. ಇವ್ರದ್ದು ರೆಡಿ ಬಂದು 38 ಇಂಚ್ ಇದೆ. ಓಕೆನಾ? 38 ಇಂಚ್ ಇದ್ದಾಗ ನಾವು ನೆಕ್ ಈಗ ಕೆಲವರು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಮ್ಯಾಮ್ ಅಂದ್ರೆ 38 ಈಗ ಡಿವೈಡೆಡ್ ಬೈ 4 ಮಾಡ್ಕೋಬೇಕು. ಇದನ್ನ ಡಿವೈಡೆಡ್ ಬೈ ಇದನ್ನ ಡಿವೈಡ್ ಮಾಡ್ಕೊಳ್ಳೋದು ಹ್ಯಾಡ್ ಮಾಡ್ಕೋಬೇಕು. ರೆಡಿ 9:30ನ ಸೇರಿಸ್ಕೊಂಡು ಹೋದ್ರೆ 4 ಭಾಗ ಮಾಡ್ಕೊಂಡು ಹೋದ್ರೆ ನಮ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಅಂತ ಅದರಲ್ಲಿ ಗೊತ್ತಾಗೋಗುತ್ತೆ. ಎಷ್ಟು ಬಂತು? 38 ಬಂತು. ಕಾಣಿಸ್ತಾ ಇದೆ ಅಲ್ವಾ? 38 ಬಂದಾಗ ನೆಕ್ ಬಂದು 2.25 ಬರುತ್ತೆ. ಓಕೆ, ಶೋಲ್ಡರು 3.25 ಬರುತ್ತೆ. ನೀವು ಬ್ಯಾಕ್ ಸೈಡ್ ಫ್ರಂಟ್ ಮಾಡಿ, ಬ್ಯಾಕ್ ಸೈಡ್ ನಿಮ್ಮ ಎಡಭಾಗ ಬಂದು ಬ್ಯಾಕ್ ಸೈಡ್ ಮಾಡಿ, ಬಲಭಾಗ ಬಂದು ಫ್ರಂಟ್ ಸೈಡ್ ಮಾಡಿ. ಕಂಪಲ್ಸರಿ ಹೀಗೆ ಮಾಡ್ಕೋಬೇಕು ನೀವು. ಅವಾಗ ಏನಾಗುತ್ತೆ, ತಪ್ಪು ಸರಿ ಎಲ್ಲ ಒಟ್ಟಿಗೆ ಗೊತ್ತಾಗುತ್ತೆ. ಸಪ್ರೇಟ್ ಮಾಡ್ಕೊಂಡಾಗ ನಿಮ್ಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಗೊತ್ತಾಗಲ್ಲ. ಓಕೆನಾ? ನೆಕ್ಕು 2.25, ಶೋಲ್ಡರು 3.25. ಇದು 3.25 ಎಲ್ಲರಿಗೂ ಕಾಮನ್ನ ಅಂತ ಕೇಳ್ಬೋದು. ಈ 3.25 ಬಂದು ಕೆಲವರು ಜಾಸ್ತಿ ತಗೊಂತಾರೆ, ಕೆಲವರು ಕಮ್ಮಿ ತಗೊಂತಾರೆ. ಅಂದ್ರೆ ನಮ್ಗೆ ಶೋಲ್ಡರ್ ಭುಜ ನಮ್ಗೆ ಜಾಸ್ತಿ ಬೇಕು ಅನ್ನೋರ್ಗೆ ಅವ್ರ ಅಳತೆ ಬ್ಲೌಸ್ ನೋಡ್ಕೊಂಡು ನೀವು ಕೂಡ ಇಡ್ಬೋದು. ಇಲ್ಲ ನಮ್ಗೆ ಕಮ್ಮಿ ಬೇಕು ಅಂದ್ರೆ ಇವ್ರು ಮೀಡಿಯಂ ಸಾಕು ಅಂತ ಹೇಳಿದಾರೆ. ಈಗ 2.25 ಬರುತ್ತೆ ನೋಡಿ. ಅಳತೆ ಮಾಡಿದಾಗ 2.25 ಬಂದಾಗ ಅರ್ಧ ಇಂಚು ಅಟ್ಯಾಚಿಂಗ್ ಅಲ್ಲಿ ಹೋಗಿರುತ್ತೆ. ಹಾಗಾಗಿ ನಾವಿಲ್ಲಿ 3 ಕೂಡ ತಗೋಬಹುದು. ಆಗ ನಾವು ಟೋಟಲಿ ಇವ್ರಿಗೆ 3.25 ಬರೋ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನೆಕ್ ನ 2.25 ತಗೊಂಡು ಶೋಲ್ಡರ್ ನ 3 ತಗೊಂಡ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಇದು ಕ್ಲಿಯರ್ ಆಯ್ತಾ? ಇದು ಅರ್ಥ ಆಯ್ತಾ ನಿಮ್ಗೆ? ಓಕೆ, ಸ್ಲೀವ್ ಹಾರ್ಮೂಲ್ ಸೈಡ್ ಹೆಂಗ್ ತಗೋಬೇಕು ಅಂದ್ರೆ ಇವೆರಡು ಸೇರಿಸಿದ್ರೆ 5.25 ಬಂತಲ್ವಾ, ಅಷ್ಟನ್ನ ಸ್ಲೀವ್ ಹಾರ್ಮೂಲ್ ಅಲ್ಲಿ 5.25ನ ತಗೋಬೇಕು. ಮೈನು ಪ್ಲೈನ್ ಬ್ಲೌಸು ಲೈನಿಂಗ್ ಬ್ಲೌಸು ಸರಿ ಬಂತು ಅಂದ್ರೆ ನೀವು ಆರಾಮಾಗಿ ಡಿಸೈನ್ ನ ಹೊಲಿಬಹುದು. ಓಕೆನಾ? ಈ ರೀತಿ ಓಕೆ, ಇದು ಕಂಪಲ್ಸರಿ ಹೀಗೆ ಬರಬೇಕು ಲೈನ್ಗಳು. ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ಇದಕ್ಕೆ ಎಷ್ಟಪ್ಪ ಮಾರ್ಕ್ ಹಾಕ್ಬೇಕು ಇದ್ರು, ಇದು ಎಡಭಾಗ ಬಂದು ಬ್ಯಾಕ್ ಸೈಡ್ ಬರುತ್ತೆ, ಬಲಭಾಗ ಬಂದು ಫ್ರಂಟ್ ಸೈಡ್ ಬರುತ್ತೆ. ನಾವು ಬ್ಯಾಕ್ ಅಲ್ಲಿ 1 ಇಂಚ್ ಇಟ್ಕೊಂಡು ರೌಂಡ್ ಶೇಪ್ ನ ತೆಗಿಬೇಕು. ಕಂಪಲ್ಸರಿ ಬ್ಯಾಕ್ ಅಲ್ಲಿ 1 ಇಂಚೇ ಇರಬೇಕು. ಈ ತರ ರೌಂಡ್ ಶೇಪ್ ಬರಬೇಕು. ಓಕೆನಾ? ಕ್ಲಿಯರ್ ಆಯ್ತಾ? ಫ್ರಂಟ್ ಅಲ್ಲಿ ಅರ್ಧ ಇಂಚ್ ಇಟ್ಕೋಬೇಕು. ಸೌಂಡ್ ಅರ್ಧ ಇಂಚು ಫ್ರಂಟ್ ಅಲ್ಲಿ ಇಟ್ಕೋಬೇಕು, ಕೆಳಗಡೆ ಅರ್ಧ ಇಂಚ್ ಇಟ್ಕೋಬೇಕು, ಇಲ್ಲ ಅರ್ಧ ಇಂಚ್ ಬಿಡಬೇಕು. ಇದು ಕಂಪಲ್ಸರಿ ಹೀಗೆ ಬರಬೇಕು. ಎಕ್ಸ್ಟ್ರಾ ಕಟಿಂಗು ಬರಲೇಬೇಕು. ಇಲ್ಲ ಅಂತಂದ್ರೆ ಈ ಭಾಗದಲ್ಲಿ ಸುಕ್ಕು ಬರುತ್ತೆ. ಕಾಣಿಸ್ತಾ ಇದೆಯಲ್ಲ? ಫ್ರಂಟ್ ಅಲ್ಲಿ ಕಂಪಲ್ಸರಿ ಅರ್ಧ ಇಂಚು ಈ ರೀತಿ ಬರಬೇಕು. ಇಷ್ಟು ಅರ್ಥ ಆಯ್ತಾ? ಇದ್ರಲ್ಲಿ ಏನಾದ್ರೂ ಡೌಟ್ ಇತ್ತು ಅಂದ್ರೆ ನೀವು ಇದನ್ನ ಮೈಕ್ ಆನ್ ಮಾಡ್ಕೊಂಡು ಕ್ವಶನ್ ಕೇಳಿ. ಓಕೆ? ಹೌದು. ನೆಕ್ ನ ನೀವು 2 ಕಾಲ್ ತಗೊಂಡು 3 ಕೂಡ ತಗೊಂಡು ನಾವು ಕಟ್ ಮಾಡ್ಕೋಬಹುದು. ಶೋಲ್ಡರ್ ಅವ್ರಿಗೆ ಕಮ್ಮಿ ಬರುತ್ತೆ, ಕರೆಕ್ಟ್ ಆಗಿ ಅವ್ರಿಗೆ ಇಲ್ಲೇ ಕೂತಿರುತ್ತೆ. ಓಕೆನಾ? ಕೆಲವರಿಗೆ ಶೋಲ್ಡರ್ ಅಗಲ ಬೇಕು, ಭುಜ ಕೆಲವರು ಜಾಸ್ತಿ ಅಗಲ ಇಡಿಸ್ಕೊಂತಾರೆ ಕೆಲವರು. ಅಂತವ್ರಿಗೆ ನೀವು ಜಾಸ್ತಿ ತಗೋಬಹುದು. ಭುಜ ಜಾಸ್ತಿ ಬೇಡ, ಕಡಿಮೆ ಬೇಕು ಅನ್ನೋರ್ಗೆ ನೀವು ಕಮ್ಮಿ ಕೂಡ ತಗೊಂಡ್ ಮಾಡ್ಕೋಬಹುದು. ಏನೇ ಪ್ರಾಬ್ಲಮ್ ಆಗಲ್ಲ. 4 ಇಂಚಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಓಕೆನಾ?
ಆದರೆ ತುಂಬಾ ಕಮ್ಮಿ ಮಾಡ್ತಾ ಮಾಡ್ತಾ ಕಮ್ಮಿ ಆಯ್ತು 2.5 ಬಂತು ಅಂದಾಗ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ, ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಇದ್ರಲ್ಲಿ ಏನಾದ್ರು ಡೌಟ್ ಇದೆಯಾ? ಈಗ ಹೇಳ್ಕೊಟ್ಟಿದ್ರಲ್ಲಿ ಬೇರೆಯವ್ರಿಗೆ ಯಾವ್ದಾದ್ರು ಉಮಾ ಏನಾದ್ರು ಡೌಟ್ ಇದೆಯಪ್ಪ? ಇದ್ರಲ್ಲಿ ಏನಾದ್ರು ಡೌಟ್ ಇದೆಯೇನೋ? ಓಕೆ, ಡನ್. ಬೇರೆಯವ್ರಿಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ಮುಂದೆ. ಓಕೆ, ಕಡೆನೆ ಮಾಡಬೇಕು. ಓಕೆನಾ? ಇವಾಗ ಫ್ರಂಟ್ ಇಲ್ಲಿ ಉಕ್ಸ್ಪಟ್ಟಿ ಮಾರ್ಕ್ ಹಾಕ್ಬೇಕಾದ್ರೆ ನಿಮ್ಗೆ ಇನ್ನು ಈಸಿಯಾಗಿ ಹೇಳ್ಕೊಡ್ತೀನಿ ನೋಡಿ. ಕಾಣಿಸ್ತಾ ಇದೆ ಅಲ್ವೇನ್ರಪ್ಪ? ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ ಇಟ್ಕೋಬೇಕು. ಫಸ್ಟ್ ಬ್ಲೌಸ್ನ ಇಟ್ಕೊಂಡು ಫ್ರಂಟ್ ನೆಕ್ನ ತಗೋಬೇಕಾಗತ್ತೆ. ಇಲ್ಲಿಂದ ಭುಜದಿಂದ ಈ ರೀತಿ ಸ್ಟ್ರೈಟ್ ಇಟ್ಕೋಬೇಕು. ಇದು ಎಷ್ಟಿದೆ ನೋಡಿ, ಈ ರೀತಿ ಇಟ್ಕೋಬೇಕು. ಪೂರ್ತಿ ಇಟ್ಕೊಂಡು ಎಳ್ಕೋಬೇಡಿ. ನೀವು ಎಷ್ಟೋ ಜನ ಫ್ರಂಟ್ ಡೀಪ್ ತಗೊಳ್ರಮ್ಮ ಅಂದ್ರೆ ಹಿಂಗೆ ಇಟ್ಕೊಂಡು ಹಿಂಗೆ ತಗೊಂತೀರಾ. ಇದನ್ನ ಕ್ಲೀನಾಗಿ ಇಲ್ಲಿ ಕರ್ವಲ್ಲಿ ಹೋಗುತ್ತೆ ಅಲ್ವಾ, ಈ ರೀತಿ ಕೂಡಿಸ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟಾಗಿ ಇವ್ರದ್ದು 6.5 ಬರ್ತಾ ಇದೆ. ಅರ್ಧ ಇಂಚು ಶೋಲ್ಡರ್ ತಗೊಂಡ್ರೆ 7 ಇಂಚು ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಇದೇ ರೀತಿನೇ ಫ್ರಂಟ್ ಡೀಪ್ನ ತಗೋಬೇಕು. ಇಲ್ಲಿ ಕರೆಕ್ಟಾಗಿ 6.5 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ಶೋಲ್ಡರ್ ಅಟ್ಯಾಚಿಂಗಿಗೆ 7 ಇಂಚು ತಗೋಬೇಕು. ಫ್ರಂಟಲ್ಲಿ ಇಲ್ಲಿ 2 ಹಾಕಿರ್ತೀವಲ್ರೋ, ಅಲ್ಲಿಂದನೇ ಮುಂದಕ್ಕೆ ನಾವು 7 ಇಂಚಿನ ತಗೋಬೇಕು. ತಗೊಂಡು ಫಸ್ಟ್ ಸ್ಟ್ರೈಟ್ ಲೈನ್ ಹಾಕೋಣ. ನೀವು ಫ್ರಂಟಲ್ಲಿ ಎಕ್ಸ್ಟ್ರಾ ಕಟಿಂಗ್ ಈಗ ಫಸ್ಟ್ ಉಮಾ ನೋಡ್ಕೊಳಪ್ಪ. ಫಸ್ಟ್ ನೀವು ಇದನ್ನ ಎಷ್ಟೋ ಜನ ಈ ತಪ್ಪು ಮಾಡ್ತಾ ಇರ್ತೀರಾ. ಇಲ್ಲಿ 2.5 ತಗೊಂಡ್ಬಿಟ್ಟು ಈ ತರ ರೌಂಡ್ ಹಾಕ್ಬಿಟ್ಟು ಹಿಂಗ್ ರೌಂಡ್ ತೆಗಿತೀರಾ. ಅದೇನಾಗುತ್ತೆ, ಸ್ಟ್ರೈಟೇ ಬಂದು ಇಲ್ಲಿ ಮಾತ್ರ ಅಗಲ ಬರುತ್ತೆ. ಇವಾಗ ನಾವು ಇವ್ರು ಕೊಟ್ಟರೆ ಕಸ್ಟಮರ್ದು ಬ್ಲೌಸ್ ನೋಡಿ, ಸುಮ್ಮನೆ ಇಟ್ಟು ತೋರಿಸ್ತೀನಿ ನಿಮ್ಗೆ. ಸುಮ್ಮನೆ ಹಿಂಗಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಇಲ್ಲಿ ಶೋಲ್ಡರ್ ಅಟ್ಯಾಚಿಂಗ್ ಅಲ್ಲಿ ಹೋಗಿದೆ, ಈ ರೀತಿ ಬಂದಿದೆ. ಈ ರೀತಿ ಬಂದಿರುತ್ತೆ ಅಲ್ವಾ? ನೋಡಿ, ಇಲ್ಲಿಂದಲೂ ಕೂಡ ಬ್ರಾಡಾಗೆ ಬಂದಿದೆ. ಕಾಣಿಸ್ತಾ ಇದೆಯಾ? ಇಲ್ಲಿಂದಲೂ ಕೂಡ ಬ್ರಾಡಲ್ಲೇ ಬಂದಿದೆ. ನೀವು ಮಾಡೋದೇನಾಗುತ್ತೆ, ಇಲ್ಲಿಂದ ಬಂದು ಇಲ್ಲಿ ಮಾತ್ರ ಬ್ರಾಡಾಗಿ ಬರುತ್ತೆ. ಎಲ್ಲವೂ ಹಿಂಗೆ ಬರಲ್ಲ. ಇಲ್ಲಿ 3 ಇಂಚು ಸ್ಟ್ರೈಟ್ ತಗೊಂಡು ಹಿಂಗೆ ಬಂದುಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಸ್ಟ್ರೈಟ್ ಬಂದು ಇಲ್ಲಿ ಒಂದು ಸ್ವಲ್ಪ ಈ ಥರ ರೌಂಡ್ ಶೇಪ್ನ ತೆಗೆದಾಗ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲಿ ಕೂಡ ಹಗ್ಲ ಬರುತ್ತೆ. ಅಲ್ಲಿವರೆಗೂ ಸ್ಟ್ರೈಟ್ ಬಂದು ಇಲ್ಲಿ ರೌಂಡ್ ಶೇಪ್ ಬರಲ್ಲ. ಇಲ್ಲಿಂದಲೂ ಹಗ್ಲನೇ ನೀಟಾಗಿ ರೌಂಡ್ ಶೇಪು ಬರಬೇಕು. ಅವಾಗ ಏನಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಮತ್ತೆ ಇಲ್ಲಿಂದಲೂ ಬ್ರಾಡಾಗಿ ರೌಂಡ್ ಶೇಪು ಬರುತ್ತೆ. ಇದು ಕ್ಲಿಯರ್ ಆಯ್ತು? ಇದು ಕ್ಲಿಯರ್ ಕಾಣಿಸ್ತಾ? ಓಕೆ. ಈಗ ನೆಕ್ಸ್ಟ್ ಬ್ಯಾಕ್ ಡೀಪು ನಿಮಗೆ ರೌಂಡ್ ಬೇಕು ಮಕ್ಕೆ. ಫಸ್ಟ್ ಇದು ನನ್ನ ಡೀಪ್ ಎಷ್ಟು ತಗೊಂಡು ಹೇಳ್ತೀನಿ, ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಲ್ಲಿಂದ ಭುಜದಿಂದ ಇಲ್ಲಿವರೆಗೂ ಡೀಪ್ ಇದೆಯಲ್ರೋ, ಇಲ್ಲಿವರೆಗೂ ಇದನ್ನು ಕೂಡ ಬ್ಯಾಕಲ್ಲೇ ತಗೋಬಹುದು. ನಿಮ್ಗೆ ತೋರಿಸ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆಯಲ್ವಾ? ಇಲ್ಲಿ ಸ್ಟ್ರೈಟ್ ಹಿಂಗ್ ಇಟ್ಕೊಂಡು ಇಲ್ಲಿ ಭುಜದಿಂದ ಈ ಡೀಪ್ ಎಷ್ಟಿದೆ ಅಲ್ಲಿವರೆಗೂ ತಗೋಬೇಕು. ನೋಡಿ ಎಷ್ಟಿದೆ ಡೀಪು, ಕರೆಕ್ಟಾಗಿ 9 ಇದೆ. ಅರ್ಧ ಇಂಚು ಎಕ್ಸ್ಟ್ರಾ 9.5ನ ತಗೋಬೇಕು. ಇದನ್ನ ಹಿಂಗೆ ಇಟ್ಕೋಬೇಕು. ಓಕೆನಾ? ಭುಜದಿಂದ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡೆ. ಡೀಪ್ ಕಾಣಿಸ್ತಾ ಇದೆಯಲ್ಲ, 9 ಇಷ್ಟಿದೆ. ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡು 9.5ನ ಮಾಡ್ಕೋಬೇಕು. ಇಲ್ಲಿಂದನೂ ಅಷ್ಟೇ 9.5ಗೆ ಮಾರ್ಕ್ ಹಾಕಬೇಕು. ಅವ್ರೇನಾರು ಎಕ್ಸ್ಟ್ರಾ ಡೀಪ್ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಡೀಪ್ನ ತಗೋಬೋದು. ಈ ರೀತಿ ಓಕೆನಾ? ಈ ರೀತಿ ತಗೊಂಡು ಇಲ್ಲೂ ಅಷ್ಟೇ 2 ತಗೊಂಡಿರ್ತೀರಾ ಅಲ್ವಾ? ಇಲ್ಲಿ 2 ತಗೊಂಡಿದ್ದೀರಾ ಅಂದಮೇಲೆ ಇಲ್ಲಿ ನೀವೇನು ಮಾಡ್ತೀರಾ, 2.5 ತಗೊಂಡು ಇಲ್ಲಿ ಮಾತ್ರ ನೀವು ರೌಂಡ್ ಶೇಪ್ ತೆಗಿತೀರಾ. ಅಥವಾ ಬರೀ ಇಲ್ಲಿ ಮಾತ್ರ ನಮ್ಗೆ ಸ್ಟ್ರೈಟೇ ಬಂದು ಇಲ್ಲಿ ರೌಂಡ್ ಬರುತ್ತೆ. ಅದು ಬ್ರಾಡ್ ರೌಂಡ್ ಶೇಪ್ ಅಲ್ಲ. ಅದು ಇಲ್ಲಿಂದ 3 ಇಂಚು ಸ್ಟ್ರೈಟ್ ಬಂದು ಬರ್ತಾ ಒಂದು ಅಗಲ, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ನಾವು ಡೀಪ್ನ ತಕ್ಕೋಬೋದು. ಈ ರೀತಿ ರೌಂಡ್ ಶೇಪ್ ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ. ನಮ್ಗೆ ಇಲ್ಲಿ ಅಗಲನೂ ಕಾಣಿಸುತ್ತೆ, ಇಲ್ಲಿಂದಲೂ ಬ್ರಾಡಾಗಿ ಬರುತ್ತೆ. ಯಾವುದೇ ಇದು ಶೋಲ್ಡರ್ ಡ್ರಾಪ್ ಆಯ್ತಾ ಹಂಗೂ ಇಲ್ಲ. ಏನಕ್ಕೆ ಅಂದರೆ ಇಲ್ಲಿ 3 ಇಂಚು ಎರಡೂ ಕಡೆನೂ ನಾವು ಸ್ಟ್ರೈಟೇ ಕೊಟ್ಟಿರೋದ್ರಿಂದ ಯಾವುದೇ ರೀತಿ ಶೋಲ್ಡರ್ ಡ್ರಾಪ್ ಆಗಲ್ಲ. ನಾವು ಇಲ್ಲಿ ಕೆಳಗಡೆ ಅಗಲ ಕೊಟ್ಟಿರೋದ್ರಿಂದ ನೀಟಾಗಿ ಬಂದೋಗುತ್ತೆ. ಅರ್ಥ ಆಯ್ತೇನ್ರೋ? ಇದ್ರಲ್ಲಿ ಏನಾದರೂ ಡೌಟ್ ಇದೆಯಾ? ಕ್ವಶನ್ ಕೇಳಿ. ಇವೆರಡರಲ್ಲಿ ಏನಾದ್ರು ಡೌಟ್ ಇತ್ತು ಅಂದರೆ ಕ್ಲಿಯರ್ ಮಾಡೋಣ.
ಯಾರಿಗೂ ಏನು ಡೌಟ್ ಇಲ್ಲ ಅಲ್ಲ ಪುಟ? ಇದಕ್ಕೆ 2 ಕಾಲು ತಗೊಂಡಿದ್ವಲ್ಲ, ನಾನು 2 ಅಂತ ಹೇಳಿದೆ. 2 ಕಾಲು ನೀವು ಎಷ್ಟು ಅಳತೆ ತಗೊಂಡಿರ್ತೀರೋ ಅಷ್ಟೇ ಅಳತೆನ ಕೆಳಗಡೆನೂ ತಗೋಬೇಕು. ಇಲ್ಲ, ಸೈಜ್ ವೈಸ್ ಚೇಂಜ್ ಆಗುತ್ತೆ. ಸಣ್ಣ ಇರೋರಿಗೆ ಚೆಸ್ಟ್ ಮೆಜರ್ಮೆಂಟ್ 28-30 ಬಂದ್ರೆ ಅವ್ರಿಗೆ 1.25 ಇಟ್ಕೊಂಡು ಶೋಲ್ಡರ್ 3, ಸ್ಲೀವ್ ಆರ್ಮೋಲ್ ಸೈಡ್ 4.25 ಬರುತ್ತೆ. ಸೈಜ್ ವೈಸ್ ಚೇಂಜ್ ಆಗುತ್ತೆ. ನಾನು ನಿಮ್ಗೆ ಆಮೇಲೆ ಹೇಳ್ಕೊಡ್ತೀನಿ, ಓಕೆನಾ? ಹಾ, ಇಷ್ಟು ಕ್ಲಿಯರ್ ಆಯ್ತು. ಇಷ್ಟು ಎಲ್ಲ ಮಾಡ್ತೀರಾ. ನೆಕ್ಸ್ಟ್ ಬೇಕಾಗಿರೋದು ಈ ಕೆಳಭಾಗ. ಫ್ರಂಟ್ ಎಲ್ಲ ಆಯ್ತು, ಬ್ಯಾಕ್ ಆಯ್ತು. ಬ್ಯಾಕು ಯಾವುದೇ ಕಾರಣಕ್ಕೂ ಕೆಳಗಡೆ ಮೇಲ್ಗಡೆ ಎಷ್ಟು ಇಟ್ಕೊಂಡಿರ್ತೀರೋ ಇಲ್ಲೂ ಅಷ್ಟೇ ಇಟ್ಕೊಂಡು ಈ ತರ ಬ್ರಾಡ್ ರೌಂಡ್ ಶೇಪ್ ತೆಗೀರಿ, ಚೆನ್ನಾಗಿ ಬರುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ಲ? ಈಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ಮೊದಲನೇ ಹುಕ್ಸಿನಿಂದ ಪಟ್ಟಿ ಪೀಸಿನ ಹೊರಗೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿದೆ? ರೆಡಿ ಬಂದು 3 ಇಂಚಸ್ ಇದೆ. ಅದು ಕೆಲವರಿಗೆ ಇದು ತುಂಬಾ ಕಮ್ಮಿ ಬಂದಿರುತ್ತೆ. ನೀವು ಅವ್ರಿಗೆ ಕೇಳಬೇಕು, ಇಷ್ಟೇ ಬೇಕಾ ಅಂತ ಕೇಳಬೇಕು. ಕೆಲವ್ರಿಗೆ ಇಷ್ಟು ತುಂಬಾ ಇತ್ತು ಅಂದ್ರೆ ಕೆಳಗಡೆ ತುಂಬಾ ಚೆಸ್ಟ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಇದು ಡೀಪು ತುಂಬಾ ಜಾಸ್ತಿನೂ ಇಲ್ಲ, ಡೀಪು ಮೀಡಿಯಂ ಇರೋದ್ರಿಂದ ಇದು ಮೇಲಕ್ಕೆ ಈ ಭಾಗ ಬಂದು ಚೆಸ್ಟ್ ಮೇಲೆ ಕುತ್ಕೊಳ್ಳುತ್ತೆ. ಈ ಪಟ್ಟಿ ಯಾವುದೇ ಕಾರಣಕ್ಕೂ ಈ ಪಟ್ಟಿ ಬಂದು ಈ ಪಟ್ಟಿ ಪೀಸ್ ಇದೆಯಲ್ರೋ, ಈ ಪಟ್ಟಿ ಪೀಸು ಚೆಸ್ಟ್ ಮೇಲೆ ಬಂದು ಕೂರಬಾರ್ದು. ನೀಟಾಗಿ ಚೆಸ್ಟ್ ಕೆಳಗಡೆ ಕುತ್ಕೊಂಡಾಗ ಬ್ಲೌಸು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಪಟ್ಟಿ ತುಂಬಾ ಚಿಕ್ಕದಾಯ್ತು. ಇದು 3 ಇದೆಯಲ್ಲ, ಏನ್ಕಂದ? ಏನಪ್ಪ? ಅದನ್ನೇ ಕಮ್ಮಿ ಆಗತ್ತೆ ಅಂತಲೇ ಹೇಳಲಿಕ್ಕೆ ಬಂದಿದ್ದು ನಾನು. ಇಷ್ಟು ಕಮ್ಮಿ ತಗೋಬೇಡಿ, ಅವ್ರನ್ನ ಇಷ್ಟು ಕಮ್ಮಿ ಇರೋದು ತಗೊಂಡ್ರೆ ಈ ಭಾಗ ಚೆಸ್ಟ್ ಮೇಲೆ ಬಂದು ಕುತ್ಕೊಳ್ಳುತ್ತೆ. ಇವಾಗ ಇಲ್ಲಿ ಇಟ್ಟಿದಾರಲ್ವ, ಅಕಸ್ಮಾತ್ ಇಲ್ಲಿ ಡಾಟ್ ಹಿಡ್ದಿದ್ರೆ ಇನ್ನೂ 2.25 ಬಂದಿರೋದು. ಇದು ಬೇರೆಯವ್ರ ಅಳತೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ತಗೊಂಡ್ರಿ. ಏನಪ್ಪ? ಬ್ಯಾಕಿಗೂ ಇದಕ್ಕೂ ಸಂಬಂಧ ಇಲ್ಲ. ಇದು ಫ್ರಂಟು, ಇದು ಇಲ್ಲಿ ಕೆಲವರಿಗೆ ತುಂಬಾ ಕಮ್ಮಿ ತಗೊಂಡಿರ್ತಾರೆ. ನಾವು ಇಲ್ಲಿ ಲೆಂತ್ ಇಲ್ಲಿ ಈ ಭಾಗದಲ್ಲಿ ಚೇಂಜಸ್ ಆಗೋದು. ಇಲ್ಲಿ ನಾವು ಜಾಸ್ತಿ ಕಮ್ಮಿ ತಗೊಂಡಾಗ ಮಾತ್ರ ಅಪ್ ಅಂಡ್ ಡೌನ್ ಬರುತ್ತೆ ಹೊರತು ಇಲ್ಲಿ ಬಂದಾಗ ಅಪ್ ಅಂಡ್ ಡೌನ್ ಬರಲ್ಲ. ಇಲ್ಲಿ ಫ್ರಂಟ್ ತುಂಬಾ ಕಮ್ಮಿ ಇದೆ ಅನ್ನೋ ಕಾರಣಕ್ಕೆ ಅಟ್ಲೀಸ್ಟ್ 7 ಆದ್ರೂ ಇರ್ಬೇಕು. ಇಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ನೀರು ಕೊಟ್ಟು ಓಕೆ, ಇದು ಅರ್ಥ ಆಯ್ತಲ್ವೇನ್ರೋ? ಅಟ್ಲೀಸ್ಟ್ ಇದು 7 ಇಂಚ್ ಆದ್ರೂ ಇದ್ರೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಇದು ತುಂಬಾ 5.25, 6 ಕೆಲವ್ರು ಕಮ್ಮಿ ಅಂದ್ರೆ ಡೀಪ್ ಏನಾದ್ರು ಅವರು ಫ್ರಂಟ್ ಡೀಪು ಕೆಲವರು 7.5 ಅಲ್ಲ 8 ಇಟ್ಕೋದು. ಇಲ್ಲಿ ಇದು ಫ್ರಂಟ್ ಡೀಪ್ನ ಜಾಸ್ತಿ ತಗೊಂಡಾಗ ಇದು ಕಮ್ಮಿ ಬರುತ್ತೆ. ಕಮ್ಮಿ ಮೀಡಿಯಂ ನಾವು 6.25, 7 ತಗೊಂಡಾಗ ಇದನ್ನ ಅಟ್ಲೀಸ್ಟ್ 7 ಇಂಚ್ ಆದ್ರೂ ಮಾಡ್ಕೊಳ್ಳಿ, ಚೆನ್ನಾಗಿ ಕುತ್ಕೊಳ್ಳುತ್ತೆ. ಇವಾಗ ಇದು 3 ಇದೆ, 3.25 ಇಟ್ಕೊಂತು ಅಂದ್ರೆ ಮತ್ತೆ ಇದು ಪಟ್ಟಿ ಬಂದು ಚೆಸ್ಟ್ ಮೇಲೆ ಕುತ್ಕೊಳ್ಳುತ್ತೆ. ಹಾಗಾಗಿ ನಾವು ಇದನ್ನ 4 ಇಟ್ಕೋಬೇಕು. ಅವ್ರನ್ನ ಕೇಳಲೇಬೇಕು ಅಂತಿಲ್ಲ. ನೀವು ಕರೆಕ್ಟಾಗಿ ಹೊಲ್ಕೊಟ್ರೆ ಆ ಬ್ಲೌಸ್ ಕರೆಕ್ಟ್ ಆದರೆ ಅವ್ರು ಏನು ನಿಮ್ಗೆ ಕೇಳಕ್ಕೆ ಬರಲ್ಲ. ಇದು ಕಸ್ಟಮರ್ ಬ್ಲೌಸು ನಿಮಗೆ ತೋರ್ಸೋಣ ಅಂತೋಸ್ಕರನೇ ನಾನು ನಿಮಗೆ ತೊಗೊಂಡು ಮಾರ್ಕ್ ಹಾಕ್ಸ್ತಾ ಇರೋದು, ಓಕೆನಾ? ಇದು 3 ಇಟ್ಕೊಂಡಾಗ 3.25 ತಗೋಬೇಕು. ಆದರೆ ಇದನ್ನ 4 ಇಂಚಿನ ನಾನು ತಗೊತಾ ಇದ್ದೀನಿ, ಕಾರಣ ಅದು ಕಮ್ಮಿ ಇರೋಕ್ಕೋಸ್ಕರ, ಓಕೆನಾ? ಇದು ಕ್ಲಿಯರ್ ಆಯ್ತಾ? ಮೇನ್ ಬೇಕಾಗಿರೋದೇ ಫ್ರಂಟ್ ಲೆಂತ್, ಓಕೆ? ಇದೆಯಲ್ಲ ಭುಜದಿಂದ ಕೆಳಭಾಗ, ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ತುಂಬಾ ಜಾಸ್ತಿ ಬರ್ತಾ ಇದೆ. ಇದು ಎಕ್ಸ್ಟ್ರಾ ಕಟಿಂಗ್ ಬರುತ್ತೆ ಪ್ರಿನ್ಸ್ ಕಟ್ ಅಲ್ಲಿ, ವಿ ಶೇಪ್ ಅಲ್ಲಿ ಬರುತ್ತೆ. ಪ್ರಿನ್ಸ್ ಕಟ್ ಅಂತೀನಿ, ಸಾರಿ, ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಈ ಭಾಗ ಇದು ಜಾಸ್ತಿ ಬರುತ್ತೆ. ಬೆನ್ನಿನ ಉದ್ದ 14 ತಗೊಂಡಾಗ ಆಲ್ಮೋಸ್ಟ್ ಫ್ರಂಟ್ ಅಲ್ಲಿ 13 ಬರುತ್ತೆ, ಅರ್ಧ ಇಂಚ್ ಎಕ್ಸ್ಟ್ರಾ 13.25 ಬರುತ್ತೆ. ಅರ್ಥ ಆಯ್ತಾ? ಇದು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಇಷ್ಟು ಬರ್ತಾ ಇದೆ. 14 ಬರ್ತಿದೆ. ನಾವು ನೋಡ್ಕೊಂಡ್ರೆ 14 ಬಂತಲ್ವಾ, ಅರ್ಧ ಇಂಚ್ ಎಕ್ಸ್ಟ್ರಾ 14.25 ಇಟ್ಕೋಬೇಕು ಅಂತೀವಿ. ಆದರೆ ಇದು ಕಟೋರಿ ಬ್ಲೌಸ್ ಆಗಿರೋದಕ್ಕೆ ಉದ್ದ ಬರುತ್ತೆ. ನಮ್ದೆಲ್ಲ ಇಷ್ಟೇ ಬಂದಿರುತ್ತೆ. ಕರೆಕ್ಟಾಗಿ ನಮಗೆ 13 ಇಲ್ಲ 13.25 ಇಟ್ಕೊಂಡ್ರೆ ಈ ಬೆನ್ನಿನ ಉದ್ದ ಈ ಸೈಜ್ ಅವ್ರಿಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸಪೋಸ್ ನಿಮ್ಗೆ ಏನಾದ್ರೂ ಫ್ರಂಟ್ ಲೆಂತ್ ಆಮೇಲೆ ಚೆಸ್ಟ್ ದಪ್ಪ ಇರೋರಿಗೆ ಇದು ತುಂಬ ಇಂಪಾರ್ಟೆಂಟು. ಮೀಡಿಯಂ ದಪ್ಪ ಇರೋರಿಗೆ ಏನಾಗುತ್ತೆ, ನೀವು ಕರೆಕ್ಟಾಗಿ ಬೆನ್ನಿನ ಉದ್ದದಲ್ಲಿ 2 ಇಂಚ್ ಕಮ್ಮಿ ಮಾಡಿ. ಎಷ್ಟಿದೆ ಬೆನ್ನಿನ ಉದ್ದ? ರೆಡಿ ಬಂದು ನಾವು ಎಷ್ಟು ಹೇಳಿದ್ವಿ ಅಲ್ಲ, ಎಷ್ಟು ಹೇಳಿದ್ವಿ ನೀವು ಮಾಡಿದ್ರಲ್ಲಪ್ಪ ಉಮಾ, ಮೊನ್ನೆ ಅಳತೆ ಮಾಡಿ ಮಾಡಿದ್ರಲ್ವಾ? ರೆಡಿ ಬಂದು 13.25 ಇದೆ ಮೇಡಮ್, 1 ಇಂಚ್ ಎಕ್ಸ್ಟ್ರಾ 14 ತೊಗೊಂಡಿದ್ದೀವಿ ನಾವು. ಫ್ರಂಟ್ ಲೆಂತಲ್ಲಿ ಇದರಲ್ಲಿ 2 ಮೈನಸ್ ಮಾಡಿಕೊಂಡ್ರೆ 12.25 ಬರುತ್ತೆ ಅಂತ. ನೀವೇನಾದರೂ ಇದನ್ನ ಫ್ರಂಟ್ ಲೆಂತಲ್ಲಿ 12.25 ಇಟ್ಟರೆ ಈ ಭಾಗ ನಿಮಗೆ ಚೆಸ್ಟ್ ಹತ್ರ ಕಮ್ಮಿ ಬರುತ್ತೆ. ಈ ಭಾಗ ನೀವು ಅಳತೆ ತಗೋಬೇಕು. ಚೆಸ್ಟ್ ಹತ್ರ ಭುಜದಿಂದ ಕೆಳಗಡೆ ಇಲ್ಲಿವರೆಗೂ ನೀವು ಅಳತೆ ತಗೊಂಡು ನೀವು ಮಾರ್ಕ್ನ ಹಾಕ್ಬೇಕಾಗತ್ತೆ. ಕರೆಕ್ಟಾಗಿ ಭುಜದಿಂದ ಇದು ಚೆಸ್ಟಿಂದ ಕೆಳಭಾಗ ಕರೆಕ್ಟಾಗಿ ಅಳತೆ ತಗೋಬೇಕು ಅವ್ರಿಗೆ.
ತಗೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ ಒಂದು ಅರ್ಧ ಇಂಚಿಗೆ. 13 ಬಂದಿದೆ, ಅರ್ಧ ಇಂಚ್ ಎಕ್ಸ್ಟ್ರಾ 13.5ನ ತಗೊಳ್ಳಿ ಆಯ್ತಾ. ಈ ಭಾಗ 13.5 ತಗೋಬೇಕು. ಆಮೇಲೆ ನಿಮ್ಗೆ ಏನಾದ್ರು ಈ ಭಾಗದಲ್ಲಿ ಹೆಚ್ಚು ಕಮ್ಮಿ ಬರ್ತಿದೆ, ಅಪ್ ಅಂಡ್ ಡೌನ್ ಬರ್ತಿದೆ, ನಿಮ್ಮ ಹೊಲ್ದಿರೋ ಬ್ಲೌಸ್ಗಳು ನಾವು ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ಬೇಕಾದ್ರೆ ತುಂಬ ಅಪ್ ಅಂಡ್ ಡೌನ್ ಬರ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ ಅಲ್ಲೇನು ತಗೊಳಕ್ ಹೋಗ್ಬೇಡಿ. ಈ ಡಾಟ್ನ ಇಲ್ಲಿ ಸೇರಿಸ್ಬಿಟ್ಟು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕಿ, ಇಲ್ಲೊಂದು ಸ್ಕೇಲಲ್ಲಿ ಸ್ಟ್ರೈಟ್ ಲೈನ್ ಹಾಕಿ ಒಂದು ಅರ್ಧ ಇಂಚನ್ನ ಇಲ್ಲಿ ತಗೊಳ್ಳಿ. ಅರ್ಧ ಇಂಚ್ ತಗೊಂಡು ಈ ಶೇಪ್ ಕೊಡಿ. ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನ್ ಬರೋಲ್ಲ, ಕರೆಕ್ಟಾಗಿ ಬರುತ್ತೆ. ಓಕೆನಾ. ತುಂಬ ಜನ ಮ್ಯಾಮ್ ನಾವು ಸೈಡ್ ಫಿಟ್ಟಿಂಗ್ ಮಾಡ್ತೀವಿ, ತುಂಬ ಅಪ್ ಆ್ಯಂಡ್ ಡೌನ್ ಬರ್ತಿದೆ, ಹಿಂದೆ ಮುಂದೆ ಆಗ್ತಾ ಇದೆ ಮ್ಯಾಮ್ ಅಂತಂದರೆ ಇಲ್ಲಿ ನೀವು ಜಾಸ್ತಿ ಕಮ್ಮಿ ಅಳತೆ ಬ್ಲೌಸ್ ನೋಡಿಕೊಂಡು ಜಾಸ್ತಿ ಕಮ್ಮಿ ಮಾಡ್ಕೊಂಡಿರ್ತೀರಾ, ಅದಕ್ಕೆ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಈ ರೀತಿ ಮಾಡಿದಾಗ ಅಪ್ ಆ್ಯಂಡ್ ಡೌನ್ ಬರಲ್ಲ. ನೀವು ಕೇಳ್ಬೋದು ಮ್ಯಾಮ್ ಅವ್ರದ್ದು ಇಷ್ಟೇ ಇರುತ್ತೆ, ನಮ್ಗೆ ಜಾಸ್ತಿ ಬರಲ್ವಾ ಅಂತ ಕ್ವಶನ್ ಕೇಳ್ಬೋದು. ಓಕೆನಾ. ನಾವು ಬೆನ್ನಿನ ಉದ್ದಕ್ಕೆ ಕರೆಕ್ಟಾಗಿ ತೊಗೊಂಡಿದ್ದೀವಿ ನೋಡಿ. ಇವ್ರದ್ದು ಇದೆಯಲ್ವಾ, ಇಲ್ಲಿ ಡಾಟ್ ಬಂದಿಲ್ಲ, ನಿಮ್ಗೆ ಇದು ತೋರಿಸಿದ್ರೆ ಅರ್ಥ ಆಗಲ್ಲ. ಇಲ್ಲಿ ಡಾಟ್ ಬರುತ್ತೆ ಬರುತ್ತಲ್ವೇನ್ರ, ನಮ್ಮದು 4 ಡಾಟ್ ಬರುತ್ತಲ್ವಾ. ಇಲ್ಲಿಂದ ನಾವಿಲ್ಲಿ ಅಳತೆ ತೊಗೊಂಡಾಗ 6 ಇದೆ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 6.5 ಬರುತ್ತೆ ನೋಡಿ. ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ 7 ಇಂಚ್ ಬರುತ್ತೆ. ಇಲ್ಲಿ ಡಾಟ್ ಇಲ್ಲ ಅನ್ನೋ ಕಾರಣದಲ್ಲಿ ನಾವು ಡಾಟ್ ಇಲ್ಲಿ ಇಟ್ಕೊತೀವಲ್ಲ 4.5, ಅಲ್ಲಾಗ ಇದು ಕರೆಕ್ಟಾಗಿ 7 ಇಂಚು ಬಂದೋಯ್ತು. ಯಾವುದೇ ರೀತಿ ಅಪ್ ಆ್ಯಂಡ್ ಡೌನ್ ಆಗಲಿ ಮತ್ತೊಂದಾಗಲಿ ಬರಲ್ಲ. ಇದನ್ನು ಫಾಲೋ ಮಾಡಿ ನೋಡಿ, ಕರೆಕ್ಟಾಗಿ ಬರುತ್ತೆ ಬ್ಲೌಸು. ಯಾವುದೇ ಕಾರಣಕ್ಕೂ ಅಪ್ ಆ್ಯಂಡ್ ಡೌನ್ ಬರಲ್ಲ ಸೈಡಲ್ಲಿ. ಓಕೆನಾ. ಇದು ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಇದ್ರಲ್ಲಿ ಏನಾರ ಡೌಟ್ ಇದ್ರೆ ಕೇಳಿ. ಕುಮಾರಿ ಏನಾರ ಡೌಟ್ ಇದೆಯಮ್ಮ? ಪುಟ ಸವಿತಾ ನಿನಗೆ? ಹಾಫ್ ಇಂಚ್ ತಗೊಂಡ್ರೆ ಅದು ಆರ್ಮೋಲಿಂದ ಕೆಳಗಡೆ ನೋಡೋ ಅವಶ್ಯಕತೆ ಇಲ್ವಾ? ಇದನ್ನ ನೋಡೋ ಅವಶ್ಯಕತೆ ಇಲ್ಲ. ನಿಮಗೆ ತೋರಿಸಿದ್ದು ಇದು ನೋಡಿ ಅಂತೇಳಿ ತೋರಿಸಿದ್ದು, ಇದು ನೋಡೋ ಅವಶ್ಯಕತೆನೇ ಇಲ್ಲ. ನಾವು ಇದನ್ನ ನೋಡೋಕ್ಕೆ ಹೋಗಲ್ಲ. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೊಂಡು ಕೂಡ ಇದನ್ನ ಈ ರೀತಿ ತಗೋಬೇಕು ಅಂತಲೂ ಇಲ್ಲ. ನಾವು ಫ್ರಂಟ್ ಲೆಂತ್ ನೋಡ್ಬಿಟ್ಟು ಸ್ಟ್ರೈಟ್ ಲೈನ್ ಹಾಕೊಂಡು ಫ್ರಂಟ್ ಲೆಂತ್ ಹಾಕಿ, ನಾನೆಲ್ಲ ಬ್ಲೌಸ್ಗೂ ಅಷ್ಟೇ ಫ್ರಂಟ್ ಲೆಂತ್ ಹಾಕೊಂಡ್ಬಿಟ್ಟು ಸ್ಟ್ರೈಟ್ ಲೈನ್ ಹಾಕಿಬಿಟ್ಟ 1.5 ತಗೊಂಡು, ಇದು ಅಂದರೆ ಇದರಲ್ಲಿ ಪಟ್ಟಿ ತುಂಬ ಚಿಕ್ಕದು ಬಂದಿದೆ. ಆಲ್ಮೋಸ್ಟ್ ನಾವು ಹೊಲಿಯೋ ಬ್ಲೌಸ್ ಎಲ್ಲ 1.5. ಇದೊಂದು ಸ್ವಲ್ಪ ಕಮ್ಮಿ ಬೇಕು ಅನ್ನೋರಿಗೆ 1.5 ಇಡ್ತೀವಿ. ಕಮ್ಮಿ ಬೇಕು ಅಂದವ್ರಿಗೆ 2 ಇಂಚ್ ಇಟ್ಕೊಂಡು ಇಲ್ಲ 1/2 ಇಂಚ್ ಹಾಕ್ಕೊಂಡು ಈ ಕರು ಶೇಪಲ್ಲಿ ತೆಗಿತೀವಿ. ಯಾವುದೇ ಕಾರಣಕ್ಕೂ ಬ್ಲೌಸ್ ಪ್ರಾಬ್ಲಮ್ ಬರೋದಾಗಲಿ ಅಪ್ ಆ್ಯಂಡ್ ಡೌನ್ ಬರೋದಾಗಲಿ ಆಗಲ್ಲ. ಇದನ್ನು ಫಾಲೋ ಮಾಡಿ ಕರೆಕ್ಟಾಗಿ ಬರುತ್ತೆ. ಓಕೆ. ಇವಾಗ ನಾನು ಇವ್ರ ಸೈಜೇ ಮಾಡ್ತಾ ಇರೋದ್ರಿಂದ ಅವ್ರು 2 ಇಂಚೇ ತೊಗೊಂಡೆ ರೌಂಡ್ ಶೇಪ್ ಮಾಡ್ತೀನಿ. ಫಸ್ಟು ಇದನ್ನೇ ಕಟ್ ಮಾಡಬೇಕು. ಇದು ಕಟ್ ಮಾಡಿ ಇಲ್ಲಿ ಅರ್ಧ ಇಂಚು ಮೇಲಕ್ಕೆ ಹೋಗಬೇಕು. ಈ ರೀತಿ ಮಾಡಿದಾಗ ನಿಮ್ಗೆ ಇದನ್ನು ಟೆಸ್ಟ್ ಮಾಡಿ ನೋಡಿ ಬೇಕಿದ್ರೆ. ಯಾವುದೇ ಕಾರಣಕ್ಕೂ ನಿಮಗೆ ಅಪ್ ಆ್ಯಂಡ್ ಡೌನ್ ಬರಲ್ಲ. ಈ ಭಾಗ ಈ ಮೆಜರ್ಮೆಂಟ್ ನಿಮ್ಮ ಅಳತೆ ಬ್ಲೌಸ್ ತೊಗೊಂಡು ಇದು ಸ್ಟ್ರೈಟ್ ಲೈನ್ ಹಾಕ್ಕೊಂಡು 1.5 ಇಲ್ಲಿ ತೊಗೊಳ್ಳಿ, ಅರ್ಧ ಇಂಚ್ ತೊಗೊಂಡು ಈ ಕರು ಶೇಪಲ್ಲಿ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮೇ ಬರಲ್ಲ. ಇದು ರೌಂಡ್ ಶೇಪ್ ನೋಡ್ರೋ, ಈ ರೀತಿ ಬಂದು ನೀಟಾಗಿ ತೊಗೋಬೇಕು. ಕಾಣಿಸ್ತಾ ಇದೆ ಅಲ್ಲ ನಿಮಗೆ? ಈ ಥರ ನೆಕ್ ಎಷ್ಟು ಇಟ್ಕೊಂಡಿರ್ತೀವೋ ಕೆಳಗೂ ಅಷ್ಟೇ ಇಟ್ಕೊಂಡು ನಾವು ರೌಂಡ್ ಶೇಪ್ನ ಎಕ್ಸ್ಟ್ರಾ ತೊಗೊಂಡು ಮಾಡಿದಾಗ ನೀಟಾಗಿ ಬಂದೋಗುತ್ತೆ. ಓಕೆನಾ. ಇಲ್ಲಿ ಕಟಿಂಗ್ ಆಗಿದೆ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಇಲ್ಲಿ ಪಟ್ಟಿ ಪೀಸ್ನ ಇದು ವೇಸ್ಟ್ ಮಾಡಬೇಡಿ, ಇದರಲ್ಲೇ ಪಟ್ಟಿ ಪೀಸ್ ಬರುತ್ತೆ. ಪೇಪರ್ ಕಟ್ಟಿಂಗಲ್ಲೂ ಅಷ್ಟೇ, ತುಂಬ ಪೇಪರ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ತುಂಬ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಇದರಲ್ಲೇ ಎಲ್ಲ ಮಾಡ್ಕೊಳ್ರು ಅಂತೆ. ಓಕೆ, ಇವಾಗ ಕ್ಲಿಯರ್ ಆಯ್ತಲ್ಲ? ಭುಜ ಕಟ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ನೋಡಿ ಪುಟ. ಅದು ಸುಮಾ ಅಲ್ಲ ಉಮಾ, ನೋಡೋಕೆ ಎಷ್ಟು ನೀಟಾಗಿ ರೌಂಡ್ ಶೇಪ್ ಬಂದಿದೆ ಅಲ್ವಾ? ನೀವುಗಳು ಮಾಡೋ ಏನಪ್ಪ ಬಟ್ಟೆಯಲ್ಲಿ ನಾವು ಕೈನೇ ತಿರುಗಿಸ್ಬೇಕು. ನಾನು ಇಲ್ಲಿ ಎದ್ದು ನಿಂತ್ಕೊಂಡು ನಿಮಗೆ ಕ್ಯಾಮ್ರಾ ಕಾಣಲ್ಲ ಅನ್ನೋಕ್ಕೋಸ್ಕರ ಟರ್ನ್ ಮಾಡಿದ್ದೆ ಹೊರತು ಪೇಪರ್ನು ನಾನು ಟರ್ನ್ ಮಾಡಲ್ಲ. ಕ್ಯಾಮ್ರಾಕ್ಕೆ ನಿಮಗೆ ಕಾಣೋಕ್ಕೋಸ್ಕರ ಅಷ್ಟೇ ಟರ್ನ್ ಮಾಡ್ತಾ ಇರೋದು. ಹಂಗೆ ಕೈನ ಹಂಗೆ ತಿರುಗಿಸ್ಬೇಕು.
ನಾನು ವಿಡಿಯೋಸ್ ನೋಡಿದ್ದೀರಾ ನಾನು ಹೆಂಗೆ ತಿರುಗಿಸ್ತೀನಿ ಅಂತ. ನಿಮಗೆ ತಿರುಗಿಸೋ ಪೂರ್ತಿ ಕ್ಯಾಮ್ರಾ ಕಾಣಲ್ಲ, ಝೂಮ್ ಆಗಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ನೋಡಿ. ಬ್ಯಾಕ್ ಡೀಪ್ ಎಷ್ಟು ನೀಟಾಗಿ ಬಂದಿದೆ, ರೌಂಡ್ ಶೇಪು. ಈ ರೀತಿನೇ ರೌಂಡ್ ಶೇಪ್ ಬರಬೇಕು. ಸರಿ ಕಣ್ರು, ನೋಡಿದ್ರಲ್ವಾ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಪ್ರತಿಯೊಂದನ್ನು ಪಿನ್ ಟು ಪಿನ್ ಪೇಪರ್ ಕಟಿಂಗ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಅದೇ ರೀತಿ ಪೇಪರ್ ಕಟಿಂಗ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಬಟ್ಟೆ ಕಟಿಂಗ್ ವಿಡಿಯೋ ತುಂಬ ಸಲ ಹಾಕಿದ್ದೀನಿ. ಅದ್ರ ಜೊತೆಗೆ ಭುವನ್ ಟೈಲರಿಂಗ್ ಕ್ಲಾಸಲ್ಲಂತೂ ತುಂಬ ವಿಡಿಯೋಸ್ ಇದೆ, ನೋಡಿ ಕೂಡ ನೀವು ಕಲ್ತ್ಕೊಂಡು ಅದಕ್ಕೂ ಕೂಡ ಸಬ್ಸ್ಕ್ರೈಬ್ ಆಗಿ ನೋಡಿ ಕಲ್ತ್ಕೋಬೋದು. ಓಕೆ ಸರಿ ಕಣ್ರ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು, ಪಟ್ ಅಂತ ಒಂದು ಲೈಕ್ ಮಾಡಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು. ಓಕೆ ಬಾಯ್.